ಪಕ್ಕಾ ಚೆನ್ನಾಗಿದೆ. ವಿಜಯ್ ಸೂಪರ್ ಸ್ಟಾರ್ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಚೆನ್ನಾಗಿದೆ ಸರ್, ಮಸ್ತಾಗಿದೆ ಸರ್. ಇದು ಪಾರ್ಟ್ 2 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಗ್ಗೆ ಕ್ಲೀನ್ ಆಗಿ ಹೇಳಿದ್ದಾರೆ ಮೂವಿನಲ್ಲಿ. ಹೌದು ಸರ್, ಗಾಂಜಾ ಬಗ್ಗೆ ಎಲ್ಲರೂ ಗೊತ್ತು. ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಆರಾಮಾಗಿ ಎಲ್ಲ ಹೊಡೆಯೋ ತರ ಆಗ್ಬಿಟ್ಟಿದೆ ಸರ್. ಇವಾಗ ಅದು ಇಟ್ಕೊಂಡು ಪೊಲೀಸರು 500,000 ಫೈನ್ ಕಳಿಸ್ತಾ ಇದಾರೆ. ಅಷ್ಟೊಂದು ಅದೆಷ್ಟು ಡೇಂಜರ್ ಇದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಒಳ್ಳೆ ಅದ್ಭುತವಾದ ಸಿನಿಮಾ ಸರ್ ಇದು. ಯಾಕಂದ್ರೆ ಪೃಥ್ವಿ ಅಮರ್ ನೋಡಿ ಇವತ್ತು ಇನ್ನೊಂದು ಸಿನಿಮಾ ಇದೆ. ಈ ತಿಂಗಳಲ್ಲೇ 3 ಸಿನಿಮಾ ಕೊಟ್ಟರು ನೋಡಿ. ಇದೇ ತಿಂಗಳಲ್ಲಿ 3 ಸಿನಿಮಾ ಬಂತು. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ಜನ ಬಂದು ಇದನ್ನ ಥಿಯೇಟರ್ ನೋಡಿದ್ರೆ ಇನ್ನು ಒಳ್ಳೊಳ್ಳೆ ಸಿನಿಮಾ ಪ್ರೊಡ್ಯೂಸರ್ ಅಮೌಂಟ್ ಹಾಕೋಕೆ ರೆಡಿ ಆಗ್ತಾರೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಒಳ್ಳೆ ಸಿನಿಮಾ ಬೇರೆ ಇದು ಪಾರ್ಟ್ 2 ಬರುತ್ತೆ ಅಂತ ಬೇರೆ ಇದು ಮಾಡಿದ್ದಾರೆ. ಹೌದು ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೋ ಸ್ಟಾರ್ ಹೀರೋ ಬರೋತರ ತೋರಿಸಿದಾರೆ. ಅವ್ರೇನೋ ಪಾರ್ಟ್ 2 ಬಂದ್ರೆ ಬೇರೆ ಲೆವೆಲ್ ಆಗುತ್ತೆ ಸರ್ ಸಿನಿಮಾ. ಅದೇ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ಅವರು ಯಾರು ಮಾಡಿದ್ದಾರೆ? ಹೌದು ಸರ್, ಅವನು ಶಾಕಿಂಗ್ ಆಗಿರುತ್ತೆ. ಆರ್ಟಿಸ್ಟ್, ಕಾಮಿಡಿ ಆರ್ಟಿಸ್ಟ್ ಆಗಿದ್ರೆ ವಿಲನ್ ನೆಗೆಟಿವ್ ರೋಲ್ ಮಾಡಿ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಸಗದ ಮಾಡಿದ್ದಾರೆ ಸರ್ ಅವನು. ನೋಡಿ ಈ ಥರ ಹೊಸ ಹೊಸ ಕಲೆಗಳನ್ನ ಈಚೆ ತೆಗಿತಾ ಇರಿ. ಕನ್ನಡ ಜನ ಥಿಯೇಟ್ರಿಗೆ ಬಂದ್ರೇನೆ ಸರ್ ಏನಾದ್ರು ಆಗುತ್ತೆ, ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಬಂದು ನೋಡಿ ಇವ್ರು ದಿಯಾ ಅಂತ ಹೇಳಿದ್ರು ಮಾಡಿರೋದಲ್ಲ ಒಳ್ಳೊಳ್ಳೆ ಸಿನಿಮಾ. ಎಲ್ಲ ಥಿಯೇಟ್ರಲ್ಲಿ ಯಾವ್ದು ಗೆದ್ದಿಲ್ಲ, OTT ಸೂಪರ್ ಅಂತಾರೆ. ಯಾರು ಲಾಸ್ ಸರ್, ಅದು ಕನ್ನಡ ಇಂಡಸ್ಟ್ರಿ ಲಾಸ್ ಅದು. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ನೋಡಿ, ಎಂಜಾಯ್ ಮಾಡಿ. ಅವಾಗ ಹಳೇ ಹೆಂಗಿತ್ತು ಸರ್ ಥಿಯೇಟ್ರ್ ಮುಂದೆ ಜನ ಹಿಂಗೆ ಅಬ್ಬರ ಇತ್ತು, ಇವಾಗೆಲ್ಲ ಹಿಂಗಾಗ್ಬಿಟ್ಟಿದೆ. ದಯವಿಟ್ಟು ಬನ್ನಿ. ಮತ್ತೆ 2 ನೋಡ್ತೀರಾ? ಖಂಡಿತ ಸರ್, ಸೂಪರ್ ಸ್ಟಾರ್ಗೋಸ್ಕರ ನೋಡಿ. ಹೌದು.